ನಾಳೆ ಶನಿವಾರ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಅಭಿಮಾನದ ಅಭಿನಂದನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಆಯೋಜನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಸಾಹೇಬರಿಗೆ ಕೂಡ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಘದ ಲಕ್ಷಾಂತರ ನೌಕರಿದ್ದೇವೆ, ಕುಟುಂಬ ಇದ್ದೇವೆ. ಸರ್ಕಾರ ಜೊತೆಗೆ ಒಂದು ಸಮನ್ವಯತೆ, ಯಾವುದೇ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಸೌಹಾರ್ದಯುತವಾಗಿ ಈ ಸಂಘಟನೆಯನ್ನು ಮುನ್ನಡೆಸುವಂಥ ಭಾಗವಾಗಿ ಸಾಂಪ್ರದಾಯಿಕವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹೊಸ ಮುಖ್ಯಮಂತ್ರಿಗಳನ್ನು ನವ ಸಂಘಟನೆಯ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಸುಮಾರು 25-30 ಸಾವಿರ ಜನ ಸರ್ಕಾರಿ ನೌಕರು, ನಾಳೆ ಸರ್ಕಾರಿ ರಜಾ ಇದೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಬಹುಶಃ ಬೆಂಗಳೂರು ಸುತ್ತಮುತ್ತಲಿನ 10 ಜಿಲ್ಲೆಗಳದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಹಾಗೆ ತುಮಕೂರು, ಬೆಂಗಳೂರು ನಗರ, ಸೊ ಹಾಗೆ ಇದೆಲ್ಲ ಜಿಲ್ಲೆಗಳು ಕೂಡ ಒಟ್ಟಾಗಿ ಸೇರಿ ಪ್ರತಿಭಾ ಪುರಸ್ಕಾರನೂ ಕೂಡ ಮಕ್ಕಳಿಗೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ, ಜನರಲ್ ಬಾಡಿ ಎಲ್ಲದೂ ಕೂಡ ಇದೆ. ಎಲ್ಲದನ್ನು ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ದೊಡ್ಡ ಸಂಖ್ಯೆಯಲ್ಲಿ ನೌಕರ ಸಮೂಹ ಒಂದು ಕಡೆ ಸೇರಿ ನಮ್ಮ ಹಕ್ಕುಗಳನ್ನು ಕೂಡ ಮಾನ್ಯ ಬದಲಾದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡಬೇಕಾಗಿರೋದು ನಮ್ಮ ಸಂಘಟನೆಯ ಜವಾಬ್ದಾರಿಯಾಗಿದೆ. NPS OPS ಮಾಡುವಂಥದ್ದು, ಸೆಂಟ್ರಲ್ ಪೇ, ಇವೆರಡೂ ಪ್ರಮುಖವಾಗಿರುವಂಥ ಅಜೆಂಡಾಗಳು ನಮ್ಮ ಮುಂದೆ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯೋ ಕೆಲಸವನ್ನು ಕೂಡ ಮಾಡ್ತೇವೆ. ನಾಳೆ ಯೂಟ್ಯೂಬ್ ಲೈವ್ನಲ್ಲಿ ಕೂಡ ಈ ಕಾರ್ಯಕ್ರಮ ಬರ್ತದೆ. ವಿನಂತಿ ಮಾಡ್ಕೊಳ್ತೇನೆ, ರಾಜ್ಯದ ಮೂಲೆ ಮೂಲೆಗಳಿಂದ 40-50 ಸಾವಿರ ನೌಕರು ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ನಮ್ಮ ಪ್ಲಾನ್ ಅಷ್ಟಿರಲಿಲ್ಲ. ಸೊ ಅನ್ನಿಸ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಒಳ್ಳೆ ದಿನಗಳನ್ನು ನೋಡೋ ಸಂದರ್ಭದಲ್ಲಿ ಕನಿಷ್ಠ ಒಂದು 4-5 ಲಕ್ಷ ಜನ ಮತ್ತೆ ಒಟ್ಟಿಗೆ ಸೇರಿ ಆ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ಒಂದು ಓಡಿ ಮಾಡಿಸಿ ಒಂದು ಸೇರುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೇವೆ. ಈ ಸಂದರ್ಭದಲ್ಲಿ ಸುತ್ತಮುತ್ತ ಇರೋರು, ಅನುಕೂಲ ಇರುವಂಥವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ. ತಾಲೂಕು, ರಾಜ್ಯದ ಮೂಲೆ ಮೂಲೆಗಳಿಂದ ವೆಹಿಕಲ್, ಬಸ್, ಟ್ರೈನ್ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ತಾವೆಲ್ಲ ಕೂಡ ಬರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ನಮ್ಮ ರಾಜ್ಯ ಸಂಘ ತಮ್ಮೆಲ್ಲರಿಗೂ ಕೂಡ ಬಯಸ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಾಳಿನ ಕಾರ್ಯಕ್ರಮ ಒಂದು ಸರ್ಕಾರಿ ನೌಕರ ಸಂಘಟನೆಯ ಒಂದು ಹೊಸ ಮನ್ವಂತರದ ಒಂದು ಹೆಜ್ಜೆ, ಒಂದು ದಿಕ್ಸೂಚಿ ಕೊಡುವಂಥ ದಿನ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಮ್ಮೆಲ್ಲ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್, ಜಿಲ್ಲಾಧ್ಯಕ್ಷರು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರಕ್ಕೆ ನಾವು ಕೃತಜ್ಞತೆಗಳನ್ನು, ಧನ್ಯವಾದ ಸಲ್ಲಿಸ್ತಾ ನಮಸ್ಕಾರ.